ನಮಸ್ಕಾರ ಸ್ನೇಹಿತರೆ, ನಾನು ಮಂಜುಳಾ ವಿ ಪಾಟೀಲ್. ಈ ಪ್ರೇರಣಾದಾಯಕ ಮಾತುಗಳನ್ನು ಕೇಳಲು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಜೀವನವನ್ನು ಬದಲಾಯಿಸುವ ಶಕ್ತಿ ನಮ್ಮೊಳಗೆ ಇದೆ. ಇಂದು ನಾವು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲ 4 ಅಮೂಲ್ಯ ಸತ್ಯಗಳನ್ನು ತಿಳಿದುಕೊಳ್ಳೋಣ. ದೃಷ್ಟಿ ಬದಲಿಸಿ ನೋಡು. ದೃಶ್ಯವೇ ಬದಲಾದಿತ್ತು. ಹವ್ಯಾಸ ಬದಲಿಸಿ ನೋಡು. ಹಣೆ ಬರಹವೇ ಬದಲಾದಿತ್ತು. ವಿಚಾರ ಬದಲಿಸಿ ನೋಡು. ದೇಶವೇ ಬದಲಾದಿತ್ತು. ದೋಣಿ ಬದಲಿಸಬೇಕೆಂದಿಲ್ಲ. ದಿಕ್ಕು ಬದಲಿಸಿದರೆ ಸಾಕು. ನೀ ಸೇರುವ ದಡ ಎದುರಾದಿತ್ತು. ನೀ ಸೇರುವ ದಡ ಎದುರಾದಿತ್ತು. ಸ್ನೇಹಿತರೆ, ಒಂದೊಂದಾಗಿ ಸ್ವಲ್ಪ ಅರ್ಥದೊಂದಿಗೆ ಗಮನಿಸೋಣ. ಮೊದಲನೇದಾಗಿ ನೋಡೋಣ. 1. ದೃಷ್ಟಿ ಬದಲಿಸಿ ನೋಡು. ದೃಶ್ಯವೇ ಬದಲಾದಿತ್ತು. ನಮ್ಮ ಜೀವನದಲ್ಲಿ ನಡೆಯುವ ಹಲವು ಸಮಸ್ಯೆಗಳು ಪರಿಸ್ಥಿತಿಯಿಂದ ಅಲ್ಲ, ನಾವು ನೋಡುವ ದೃಷ್ಟಿಯಿಂದ ಬರುತ್ತವೆ. ಕತ್ತಲೆಯಲ್ಲಿಯೂ ಬೆಳಕನ್ನು ಕಾಣುವ ಮನಸ್ಸು ಇದ್ದರೆ ಜೀವನವೇ ಸುಂದರವಾಗುತ್ತದೆ. ನಕಾರಾತ್ಮಕ ದೃಷ್ಟಿಯನ್ನು ಬಿಟ್ಟು ನಂಬಿಕೆಯ ಕಣ್ಣಿನಿಂದ ನೋಡಲು ಪ್ರಾರಂಭಿಸಿದಾಗ ನಮ್ಮ ಸುತ್ತಲಿನ ದೃಶ್ಯವೂ ಬದಲಾಗುತ್ತದೆ. ದೃಷ್ಟಿ ಬದಲಾಗಿದರೆ ಜೀವನದ ದಿಕ್ಕೇ ಬದಲಾಗುತ್ತದೆ. ಸ್ನೇಹಿತರೆ, ಒಂದೇ ಪರಿಸ್ಥಿತಿಯನ್ನು ಇಬ್ಬರು ವಿಭಿನ್ನ ರೀತಿಯಲ್ಲಿ ನೋಡಬಹುದು. ಒಬ್ಬನು ಸಮಸ್ಯೆ ನೋಡುತ್ತಾನೆ, ಇನ್ನೊಬ್ಬನು ಅವಕಾಶ ನೋಡುತ್ತಾನೆ. ಆದ್ದರಿಂದ ನಿಮ್ಮ ಕಣ್ಣಿನಲ್ಲಿ ನಂಬಿಕೆ ಇರಲಿ, ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಇರಲಿ. 2ನೇದಾಗಿ ಹವ್ಯಾಸ ಬದಲಿಸಿ ನೋಡು. ಹಣೆ ಬರಹವೇ ಬದಲಾದಿತ್ತು. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಅವನ ದಿನನಿತ್ಯದ ಹವ್ಯಾಸಗಳು ರೂಪಿಸುತ್ತವೆ. ಕೆಟ್ಟ ಹವ್ಯಾಸಗಳು ಕನಸುಗಳನ್ನು ಹಾಳು ಮಾಡುತ್ತವೆ. ಒಳ್ಳೆಯ ಹವ್ಯಾಸಗಳು ಯಶಸ್ಸಿನ ಬಾಗಿಲು ತೆಗೆಯುತ್ತವೆ. ಸಮಯ ವ್ಯರ್ಥ ಮಾಡುವ ಚಟಗಳನ್ನು ಬಿಟ್ಟು ಕಲಿಕೆ, ಶಿಸ್ತು ಮತ್ತು ಪರಿಶ್ರಮದ ಹವ್ಯಾಸ ಬೆಳೆಸಿದಾಗ ಹಣೆ ಬರಹವೇ ಬದಲಾಗುತ್ತದೆ. ಸಣ್ಣ ಬದಲಾವಣೆಗಳು ದೊಡ್ಡ ಯಶಸ್ಸಿಗೆ ದಾರಿ ಮಾಡುತ್ತವೆ. ಪ್ರತಿದಿನ ನಾವು ಮಾಡುವ ಸಣ್ಣ ಕಾರ್ಯಗಳೇ ನಮ್ಮ ಭವಿಷ್ಯವನ್ನು ಕಟ್ಟುತ್ತವೆ. ಬೆಳಗ್ಗೆ ಬೇಗ ಎದ್ದುಕೊಳ್ಳುವುದು, ಒಳ್ಳೆಯ ಪುಸ್ತಕ ಓದುವುದು, ಸಮಯವನ್ನು ಗೌರವಿಸುವುದು ಇವೆಲ್ಲ ಯಶಸ್ಸಿನ ಬೀಜಗಳಾಗಿವೆ. 3ನೇದು ವಿಚಾರ ಬದಲಿಸಿ ನೋಡು. ದೇಶವೇ ಬದಲಾದಿತ್ತು. ಒಂದು ದೇಶವನ್ನು ಬದಲಾಯಿಸುವ ಶಕ್ತಿ ಶಸ್ತ್ರಗಳಲ್ಲಿ ಇಲ್ಲ, ಜನರ ವಿಚಾರಗಳಲ್ಲಿ ಇದೆ. ಒಳ್ಳೆಯ ವಿಚಾರಗಳು ಒಳ್ಳೆಯ ಕುಟುಂಬವನ್ನು, ಒಳ್ಳೆಯ ಸಮಾಜವನ್ನು ಮತ್ತು ಒಳ್ಳೆಯ ದೇಶವನ್ನು ನಿರ್ಮಿಸುತ್ತವೆ. ದ್ವೇಷದ ಬದಲು ಪ್ರೀತಿ, ಸ್ವಾರ್ಥದ ಬದಲು ಸೇವೆ, ನಿರಾಶೆಯ ಬದಲು ನಂಬಿಕೆ ಬಂದಾಗ ದೇಶದ ಭವಿಷ್ಯವೇ ಬದಲಾಗುತ್ತದೆ. ಬದಲಾವಣೆ ನಮ್ಮ ಮನಸ್ಸಿನಲ್ಲಿ ಆರಂಭವಾಗಬೇಕು. ಸ್ನೇಹಿತರೆ, ಒಬ್ಬ ಒಳ್ಳೆಯ ವ್ಯಕ್ತಿ ಒಂದು ಕುಟುಂಬವನ್ನು ಬದಲಾಯಿಸಬಹುದು. ಒಳ್ಳೆಯ ಕುಟುಂಬಗಳು ಒಳ್ಳೆಯ ಸಮಾಜವನ್ನು ನಿರ್ಮಿಸುತ್ತವೆ. ಒಳ್ಳೆಯ ಸಮಾಜವೇ ಒಳ್ಳೆಯ ರಾಷ್ಟ್ರವನ್ನು ಕಟ್ಟುತ್ತದೆ. 4ನೇದು ದೋಣಿ ಬದಲಿಸಬೇಕೆಂದಿಲ್ಲ. ದಿಕ್ಕು ಬದಲಿಸಿದರೆ ಸಾಕು. ನೀ ಸೇರುವ ದಡ ಎದುರಾದಿತ್ತು. ನೀ ಸೇರುವ ದಡ ಎದುರಾದಿತ್ತು. ಜೀವನದಲ್ಲಿ ಎಲ್ಲವನ್ನೂ ಬದಲಾಯಿಸುವ ಅಗತ್ಯವಿಲ್ಲ. ಕೆಲವೊಮ್ಮೆ ನಾವು ಹೋಗುತ್ತಿರುವ ದಿಕ್ಕನ್ನು ಮಾತ್ರ ಸರಿಪಡಿಸಬೇಕು. ಸಮುದ್ರದ ಮಧ್ಯೆ ದೋಣಿ ಅದೇ ಇದ್ದರೂ ದಿಕ್ಕು ಸರಿಯಾದರೆ ಅದು ಸುರಕ್ಷಿತ ದಡ ತಲುಪುತ್ತದೆ. ಹಾಗೆಯೇ ಜೀವನದಲ್ಲೂ ಗುರಿ ಸ್ಪಷ್ಟವಾಗಿದ್ದರೆ ಸಣ್ಣ ದಿಕ್ಕು ಬದಲಾವಣೆ ದೊಡ್ಡ ಯಶಸ್ಸಿಗೆ ಕರೆದೊಯ್ಯುತ್ತದೆ. ನಿರಾಶೆಯಾಗಬೇಡಿ, ದಿಕ್ಕು ಬದಲಿಸಿ ಮುಂದೆ ಸಾಗಿರಿ. ಇಂದು ನೀವು ಎಲ್ಲಿದ್ದೀರಿ ಎನ್ನುವುದು ಮುಖ್ಯವಲ್ಲ, ನೀವು ಯಾವ ದಿಕ್ಕಿನಲ್ಲಿ ಸಾಗುತ್ತಿದ್ದೀರಿ ಎನ್ನುವುದೇ ಮುಖ್ಯ. ಪ್ರಿಯ ಸ್ನೇಹಿತರೆ, ಈ ಮಾತುಗಳು ನಿಮಗೆ ಉಪಯೋಗವಾಗಿದೆ ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಸದಾ ಸಂತೋಷ, ಯಶಸ್ಸು ಮತ್ತು ಆಶೀರ್ವಾದ ತುಂಬಿರಲಿ. ಧನ್ಯವಾದಗಳು.